ತೋ 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 ಏನು ಬ್ಯಾಟಿಂಗ್ ಆಡಿದ್ರು ಕೆಕೆಆರ್ದಾರ ಅವನು ಈಗ ಮೊನ್ನೆ ಎಸರಿಸ್ತಾರ 277 ರನ್ ಹೊಡೆದ ಹೈಯೆಸ್ಟ್ ರನ್ ಹೊಡೆದಂತ RCB ದಾಖಲೆ ಮುರಿದ ತನ್ನ ಹೆಸರು ಒಂದೇ ಲಿಸ್ಟಿಗೆ ಹಾಕಿದ್ರೆ ಯಾಡ್ಯಾರದ ಅಂತ ಸಮಾಧಾನ ಆಗಿದ್ವಿ. ಅದ್ರಾಗ ಯಾಡಿ ಸುತ್ತಕ್ಕೆ ಕೆಕೆಆರ್ದಾರ ಬಂದು ಕುಂತ್ರು ನೋಡಿ, 3ನೇ ಲಿಸ್ಟಿಗೆ ಹೋತ್ ನಮ್ದು. ಏನು ಬ್ಯಾಟಿಂಗ್ ಆಡಿದ್ರಪ್ಪ ಕೆಕೆಆರ್ದಾರ, ನೀವು ಅನಾವತ್ತ ಬೆಂಕಿ ಹೋಗ ಮತ್ತೆ ನೀವು. ಹೌದು ನೋಡು ಕೊಹ್ಲಿ ಕಕ್ಕ, ಅವನವನು ನನ್ನ ಬ್ಯಾಟ್ಸ್ಮನ್ ಮಾಡ್ತಾರ RCB ಬೌಲರ್ಗಳ ಪ್ರಶ್ನೆಕ್ಕ KKR ಮ್ಯಾನೇಜ್ಮೆಂಟ್ ನನ್ನ ಒಂದು 6 ಓವರ್ ಆಡಿ ಬಾರಪ್ಪ, ಹೆಂಗಾರ B-ಶರ್ಟ್ ಎಷ್ಟಾದ್ರೂ ರನ್ ತಕೊಂಬ ಅಂತ ಕಳಿಸಿರ್ತಾರ. ಸಿಕ್ಕದ ಚಾನ್ಸ್ ಆಟ ಹತ್ತಿ ಬಿಡುತ್ತೆ ನೋಡಿ. ಇವತ್ತು ಅವನವನು ಒಯ್ದೊಂದು 39 ಬಾಲಿಗೆ 85 ರನ್, 7 6 7 4 ಹೊಡೆದ ಡೆಲ್ಲಿ ಬಾಲರ್ಗಳನ್ನ ಹಂಗಾತ ಮಲಗಿಸಿಬಿಟ್ಟು ನೋಡು. ಅವನವನು ಇನ್ನೊಂದು 4 ಬಾಲ್ ಆಡಿದ್ನಿ ಅಂದ್ರೆ ಸೆಂಚುರಿನ ಮಾಡ್ಕೊಂಡು ಬಿಡ್ತಿದ್ನಿ. ಅವನವನು ಮಿಸೇಲ್ ಮಾಡಿಸಿ ಬಂದು ಬಾಕಿದ ಬಾಲ್ನಾಗ ಬಂತು ಕ್ಯಾಚ್ ಹಿಡಿದ್ಬಿಟ್ಟು ನೋಡು. ನಾನು ಹಗ್ಗೋ ಅವನವನು ಒಯ್ದೊಂದು KKR ಬ್ಯಾಟ್ಸ್ಮನ್ಗಳು ಏನು ಆಡಿದ್ರಪ್ಪ ಬ್ಯಾಟಿಂಗ್ ನೀವರ. ನರೈನ್, ರಘುವಂಶಿ, ರಸಲ್, ರಿಂಕು ಸಿಂಗ್, ಅವನವನು ನಮ್ಮ ಬಾಲರ್ಗಳಿಗೆ ಬಾಲ್ ಎಲ್ಲಿ ಹಾಕ್ಬೇಕನ್ನೋ ತಿಳಿವಲ್ದು. ಎಲ್ಲಿ ಹಾಕಿರೋ ಬಿಡಲಾಗಿರಾಗ ಹೊರಗೆ ಹೊಡ್ತಾರಪ್ಪ 6 4. ನನಗಂತೂ ನಮ್ಮ ಬಾಲರ್ಗಳಿಗೆ ಹೇಳಿ ಸಾಕಾಗಿ ಸುಮ್ಮ ಆಗಿಬಿಟ್ಟೆ. ಬಾಲರ್ಗಳು ತಮ್ಮ ತಿಳಿದಂಗೆ ಹೋಗದೆ 272 ರನ್ನಿಗೆ ತಂದು ಹಚ್ಚಿರ. ಎಲ್ಲಿ ಎಸರಿಸ್ತಾರ ದಾಖಲೆ ಮುರಿದ ಮತ್ತಟ ಕಳಪೆ ಬಾಲಿಂಗ್ ಹಾಕಿದ್ರ ಹಂಗ ಅನಿಸ್ಕೊಂತಿದ್ವಿ. ಅದಾರ ಸ್ವಲ್ಪ ತಪ್ಪೈತ್ ನೋಡಪ್ಪ. ಹೌದು ನೋಡು ಪಂತ್ ಕಕ್ಕ, ಅವನವನು ಸಿಕ್ಕ ಚಾನ್ಸ್ ಯಾರ ಬಿಟ್ಟು ಕೊಡ್ತಾರನ. ಸಿಕ್ಕಿದ್ದ ಚಾನ್ಸ್ ಹೊಡೆದದ್ದ ಅವನವನು ಒಯ್ದೊಂದು ನಾನು ಮತ್ತು 27 ಬಾಲ್ನಾಗ 54 ರನ್, 5 ಬೌಂಡ್ರಿ 3 6 ಬೆಂಕಿ ಆಡಿನ ಹೋಗಿ. ಮತ್ತು ನಾನು ನಿಮ್ಮ ಬಾಲರ್ಗಳ್ನ ಎಲ್ಲಾರನ್ನೂ ಡೆಲ್ಲಿಗೆ ಕಳಿಸ್ಬಿಟ್ಟಿವಿ ನೋಡ. ಅವನವನು KKR ಬ್ಯಾಟಿಂಗ್ ಎಲ್ಲ ಭರ್ಜರಿ ಆಡಿದ್ರಿ. ಅದ್ರಾಗ ನಮ್ಮ ಇಶಾಂತ್ ಶರ್ಮಾ ರಸಲ್ನ ಔಟ್ ಮಾಡಿದ್ ನೋಡಪ್ಪ, ಅದಂತ್ರಿ ಬೆಂಕಿ ಹೋಗ. ಮತ್ತೆ ಬೆಂಕಿ ಯಾರಕ್ಕೆ ಹೋಗದ ತಳಗ ಹೋಗೋದು ಹೋಗವನು. ಪಿಸ್ಟನ್ ಅವನವನು ಒಯ್ದೊಂದು ನೀನು. ನಾ ಏನಾರ ಇನ್ನೊಂದು ಸ್ವಲ್ಪ ನಿಂತಿದ್ನಿ ಅಂದ್ರೆ ನಿಮ್ಮ ಡೆಲ್ಲಿ ಬಾಲರ್ಗಳು ಕತ್ತಿನ ಮುಗಿಸ್ತಿದ್ನಿ. ಅವನವನು ಒಯ್ದೊಂದು 19 ಬಾಲಿ 41 ರನ್, 4 4 3 6 ಹೊಡೆದ ರಚ್ಚಿಗೆ ಆಟ ಆಡಕತ್ತಿದ್ನಿ. SR ದಾಖಲೆ ಮುರಿದು ನಾವು ಫಸ್ಟ್ ಹೈಯೆಸ್ಟ್ ರನ್ ಹೊಡೆದೇವನ್ನು ದಾಖಲೆ ಮಾಡ್ಬೇಕಂತೇಳಿ. ಆದ್ರೆ ಏನು ಮಾಡೋದು, ಅವನವನು ಇಶಾಂತ್ ಶರ್ಮಾ ಬಂದು ಯಾರಕ್ಕೆ ಹೋಗದ ನನ್ನ ಉದ್ದಕ್ಕೆ ಮನಗಿಸಿಬಿಟ್ಟು ನೋಡ. ಆದ್ರೂ ಸಮಾಧಾನಕ್ಕೆ RCB ದಾಖಲೆ ಅಂತೂ ಮುರಿದೇವಪ್ಪ. ನಮ್ಮ ರಿಂಕು ಪಿಂಕು ಅವಾರ ಹೊಡೆದ ದಾಖಲೆ ಮಾಡ್ತಾನಂತ ಮಾಡಿದ್ವಿ. ವಾರ್ನರ್ ಅವನಿಗೆ ಕ್ಯಾಚ್ ಹಿಡ್ದ ಔಟ್ ತೆಗೆದ್ಬಿಟ್ಟು ನೋಡಿ. ಹೋಗೋ ಅವನವನು ಓದೊಂದು ರಸಲ್ಲ. ಅವನವನು ಏನು ಮಾಡ್ತೀವಿ, ಅವನೊಂದು ವಿಕೆಟ್ ತಗೊಂಡು ಲಾಸ್ಟಿಗೆ ಔಟ್ ಆಗ್ಯ. ನಾವು ಎಲ್ಲ ರನ್ ಹೊಡೆದು ಎಲ್ಲ ಮುಗಿಸಿಬಿಟ್ರಿ. ಅವನವನು ಒಳ್ಳೆ ಚೇಂಜ್ ಮಾಡ್ಬೇಕಾದ್ರೆ ಚೆಡ್ ಹರಿದು ಹೋಗಿತ್ತು ನಮ್ದು. ಅದ್ರಾಗ ನಾನು ಆಡಲಿಲ್ಲ, ಪ್ರತೀಶ್ ಆಡಲಿಲ್ಲ, ಮಿಚಲ್ ಮಾರ್ಷ್ ಆಡಲಿಲ್ಲ, ಪರೋಲ್ ಆಡಲಿಲ್ಲ. ಮ್ಯಾನೇಜ್ಮೆಂಟ್ ನಿಂತು ಹೋಗ್ಕೊಳಕತ್ತಾರ. ಯಾರು ಆಡಲಾಗಿರಲ್ಲೋ ನಿಮ್ಮವ್ರು ಓದೊಂದು ಬಾಲಿಂಗ್ ಅಂತ ಕೈ ಕೊಟ್ಟತಿ, ಬ್ಯಾಟಿಂಗರ ಆಡ್ತೀರಂದ್ರೆ ನೀವು ಕೈ ಕೊಟ್ರಿ. ಅದರಾಗ ನಮ್ಮ ಕ್ಯಾಪ್ಟನ್ ರಿಷಬ್ ಪ್ಯಾಂಟ್ 55 ರನ್ ಹೊಡೆದಟ್ಟ ಮರ್ಯಾದೆ ಉಳಿಸ್ಕೊಂಡ. ಅದ್ರಾಗ ಟ್ರಿಸ್ಟನ್ ಸ್ಟಬ್ಸ್ ಅವಂದು 54 ರನ್ ಹೊಡೆದ ಒಂದು ಸ್ವಲ್ಪ ಅನುಕೂಲ ಆದ. ರನ್ ರೇಟ್ ಜಾಸ್ತಿ ಆಗಾಕ 166 ಅಂದ್ರೆ ಆಲ್ ತೆಗೆದು ಬಿಟ್ರು ನೋಡಿ ನೀವು. ಹೌದು ನೋಡು ವರಕ್ಕ, ಅವನು ನನಗಂತೂ ಬ್ಯಾಟಿಂಗ್ ಆಡೋದು ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ನೋಡು. ಅವನವನು ಒಯ್ದಂತ 272 ರನ್ ಎಲ್ಲಿ ಹೊಡಿತು ನಿನ್ನ. ಅವನು ಒಯ್ದಂದ ನೀವರ ಬ್ಯಾಟಿಂಗ್ ಆಡಲಾಗ್ಯಾರ. ಅವನವನು ಸ್ಟಬ್ಸ್ ಒಂದು 54 ಹೊಡೆದ, ನಾನೊಂದು 55 ಹೊಡೆದು 25 ಬಾಲ್ 4 ಬೌಂಡ್ರಿ 6 ಹೊಡೆದ ಸಾಕಪ್ಪ, ಸಮಾಧಾನಕ್ಕಾದಿವಿ. ಇನ್ನಷ್ಟು ರನ್ ಹೊಡಿಬೇಕಂದ್ರೆ ಅವನವನು ಎತ್ತಾಗಿದೆ ಬಂದು ನಾವು ಚಕ್ರವರ್ತಿ ಅನ್ಕೊಂತ ಒಂದು 3 ವಿಕೆಟ್ ದಡ ಒಗದ ಬಿಟ್ಟ. ನಡ್ಯಾಕ್ತ ಮುಗದ ಓದತ್ತ. ಇನ್ನೇನು ಉಳಿತಿ ಮ್ಯಾಪ್ನಾಗ ಹಿಂಗಟ್ ಮಾಡಿ ನಮ್ಮ ಬ್ಯಾಟ್ಸ್ಮನ್ಗಳು ಎಲ್ಲಾರು ಕೂಡಿ 166ಕ್ಕೆ ಆಲ್ಔಟ್ ಹಾಕಿ ಕುಂತ್ರು ನೋಡಿ. ಅವನವನು KKR ಸೆಕೆಂಡ್ ಹೈಯೆಸ್ಟ್ ರನ್ ಹೊಡೆದ ಬಾಲಿಂಗ್ ಕಳಪೆ ಅನಿಸ್ಕೊಂಡ್ಬಿಟ್ಟು ಹೋಗೋ ನಾವಂತ್ರಿ. ಹೌದು ನೋಡು ರಿಷಬ್ ಪ್ಯಾಂಟ್, ಅವನವನು ನಾವು ಆ ಕಾಡಕ್ಕೆ ಕೇಳಿದೇವಂದ್ರೆ ಆಟಕ್ಕೆ ದಾಖಲೆ ಅನ್ನೋದು ಪುಡಿ ಧೂಳಿ ಪಟ ಆಗುದ. ಅವನವನು ನಮ್ಮ ಬ್ಯಾಟಿಂಗ್ ನೋಡಿ ಏನಿಸಪ್ಪ ನೋಡುವವ್ರಿಗೆ ಕಮೆಂಟ್ ಮಾಡಿರಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ.